ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಮುಖ್ಯವಾದ ವಿಚಾರ ಹಾಗೂ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಗೂ ಕಷ್ಟಗಳು ಎಂಬುದು ಇರುತ್ತದೆ. ಆ ಕಷ್ಟಗಳು ಬಂದಾಗ ನಾವು ಆ ದೇವರಲ್ಲಿ ಮೊರೆ ಹೋಗುತ್ತೇವೆ. ಆ ಒಂದು ಸಂದರ್ಭವನ್ನು ಎದುರಿಸಬೇಕು ಎಂಬುದಾದರೆ ನಾವು ಆ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ. ಅದರಲ್ಲೂ ಮಂತ್ರಗಳನ್ನು ಉಚ್ಚಾರಣೆ ಹಾಗೂ ಪಠಿಸುವುದರಿಂದ ನಮ್ಮ ಜೀವನದಲ್ಲಿರತಕ್ಕಂಥ ಕಷ್ಟಗಳನ್ನು ಅತ್ಯಂತ ಶೀಘ್ರವಾಗಿ ಪರಿಹರಿಸಿಕೊಳ್ಳಬಹುದು. ಹೀಗಿರುವಾಗ ನಮ್ಮ ಹಿರಿಯರು ಅನೇಕ ಶಕ್ತಿಶಾಲಿ ಮಂತ್ರಗಳನ್ನು ನಮಗೆ ಹೇಳಿದ್ದಾರೆ. ಈ ಒಂದು ಮಂತ್ರಗಳನ್ನು ನಾವು ಸಂಕಷ್ಟದ ಸಮಯದಲ್ಲಿ, ಅಂದರೆ ನಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದ ಸಂದರ್ಭದಲ್ಲಿ ಪಠಿಸುವುದರಿಂದ ಜೀವನದಲ್ಲಿ ನೆಮ್ಮದಿಯನ್ನು ಹಾಗೂ ಸಂತೋಷವನ್ನು ಕಾಣಬಹುದು. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಉಪಯುಕ್ತವಾಗುವಂತಹ ಅತ್ಯಂತ ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳಿಸಲಿದ್ದೇವೆ. ಈ 5 ಮಂತ್ರಗಳು ನೀವು ಪಠಿಸುತ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅತ್ಯಂತ ಶೀಘ್ರವಾಗಿಯೇ ನೀವು ಈ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹೌದು ಸ್ನೇಹಿತರೆ, ಅದರಲ್ಲಿ ನಾವು ಮೊದಲನೆಯದಾಗಿ ನೋಡುವುದಾದರೆ ಹನುಮಾನ್ ಚಾಲೀಸ್. ನಿಮಗೆ ಈ ಹನುಮಂತ ದೇವರನ್ನು ಹೆಚ್ಚಾಗಿ ಪೂಜಿಸುವುದರಿಂದ ಜೀವನದಲ್ಲಿ ಆ ವ್ಯಕ್ತಿಯು ಹೆಚ್ಚು ಬಲಿಷ್ಠನಾಗುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಮಾನಸಿಕವಾಗಿ ಹಾಗೂ ನಾವು ಸಾಮಾಜಿಕವಾಗಿ ಸದೃಢರಾಗಬೇಕು ಎಂಬುದಾದರೆ ಈ ಹನುಮಾನ್ ಚಾಲೀಸನ್ನು ಪಠಿಸುವುದರಿಂದ ನಾವು ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಒಂದು ಹನುಮಾನ್ ಚಾಲೀಸನ್ನು ಪಠಿಸುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಅಥವಾ ಋಣಾತ್ಮಕ ವಾತಾವರಣ ಉಂಟಾಗುವುದಿಲ್ಲ. ವ್ಯಕ್ತಿಯ ಜೀವನವು ಉಲ್ಲಾಸಮಯವಾಗಿರುತ್ತದೆ ಹಾಗೂ ಶನಿಯ ದುಷ್ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ನಂತರ ನೋಡುವುದಾದರೆ ಕಾಲಭೈರವ ಅಷ್ಟಕಂ. ಹೌದು, ಅಷ್ಟಕಂ ಎಂಬುದು ಅತ್ಯಂತ ಉಪಯುಕ್ತವಾಗುವಂತಹ ಅತ್ಯಂತ ಶಕ್ತಿಶಾಲಿ ಮಂತ್ರ. ಇದು ವ್ಯಕ್ತಿಯ ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಯಾವುದೇ ವ್ಯಕ್ತಿ ದುಃಖ, ನೋವು, ಹತಾಶೆ, ಸಿಟ್ಟು ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಾ ಇದ್ದಾಗ ಈ ಕಾಲಭೈರವನನ್ನು ಪೂಜಿಸುವುದರಿಂದ ಆ ಸಮಸ್ಯೆಗಳು ಕರಗಿ ಹೋಗುತ್ತವೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಜೀವನದಲ್ಲಿ ನೆಮ್ಮದಿ ಉಂಟಾಗ್ತದೆ ಎಂದು ಕೂಡ ಹೇಳಲಾಗ್ತದೆ. ಮುಖ್ಯವಾಗಿ ಕಾಲಭೈರವನ ಎಂದರೆ ಸಮಯವನ್ನು ಸೂಚಿಸುವವನು ಎಂಬುದು ನೀಡುತ್ತದೆ. ಹೀಗಿರುವಾಗ ಈ ಒಂದು ಭವಿಷ್ಯವನ್ನು ತಿಳಿದಿರುವವನೇ ಕಾಲಭೈರವ ಸಮಯವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೆ. ಹೀಗಿರುವಾಗ ಕಾಲಕಾಲಕ್ಕೆ ಏನಾಗಬೇಕೆಂಬುದು ಕಾಲಭೈರವನು ನಿರ್ಧರಿಸುತ್ತಾನೆ. ಹೀಗಿರುವಾಗ ನಾವು ಈ ಕಾಲಭೈರವನನ್ನು ಪೂಜಿಸುವುದರಿಂದ ನಮಗೆ ಉತ್ತಮವಾದ ಸಮಯ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಆ ಸಮಯದಲ್ಲಿ ಹೆಚ್ಚಿನ ಯಶಸ್ಸನ್ನು ನಾವು ಪಡೆಯಬಹುದು ಎಂಬುದು ಕೂಡ ಹೇಳಲಾಗುತ್ತದೆ. ಹಾಗೂ ಯಾವುದೇ ರೀತಿಯ ಕೆಟ್ಟ ಸಮಯ ಅಥವಾ ಕೆಟ್ಟ ಸಮಯವನ್ನಾಗಿ ಬದಲಾಯಿಸುವ ಶಕ್ತಿ ಹಾಗೂ ನಿಮ್ಮ ಹಣೆಬರಹವನ್ನು ಬದಲಾಯಿಸಬಹುದಾದ ಶಕ್ತಿ ಈ ಕಾಲಭೈರವನಿಗೆ ಇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಧರ್ಮ ಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜಿಸುವುದರಿಂದ ಸಾಲಗಳು, ಕೆಟ್ಟ ಕರ್ಮಗಳು ಮತ್ತು ಸಾವಿನ ಭಯ ಹಾಗೂ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತಹ ಶಕ್ತಿ ಈ ಕಾಲಭೈರವನಿಗೆ ಇರುತ್ತದೆ. ಹೌದು, ಈ ಕಾಲಭೈರವನನ್ನು ಪೂಜಿಸುವುದರಿಂದ ಆ ಶನಿ ದೋಷದಿಂದ ಪಾರಾಗಬಹುದು ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಿಮ್ಮ ಜೀವನದಲ್ಲಿ ಅದೃಷ್ಟ ಹಾಗೂ ಒಟ್ಟಾರೆ ಸಮೃದ್ಧಿಯು ನಿಮ್ಮದಾಗುತ್ತದೆ ಮತ್ತು ಆರ್ಥಿಕ ಸ್ಥಿರತೆ ಸದೃಢವಾಗುತ್ತದೆ. ಹಾಗೂ ನಿಮ್ಮನ್ನು ಹೊಸ ಅವಕಾಶಗಳು ಬಿಕ್ಕಿಕೊಂಡು ಬರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೀಗಿರುವಾಗ ಈ ಕಾಲಭೈರವ ಅಷ್ಟಕಮನ್ನು ನೀವು ಪ್ರತಿನಿತ್ಯ ಪಠಿಸುವುದರಿಂದ ಹೆಚ್ಚಿನ ಉಪಯೋಗವನ್ನು ಕಾಣಬಹುದು. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಮಹಾಮೃತ್ಯುಂಜಯ ಮಂತ್ರ. ನೀವು ಕೇಳಿರಬಹುದು, ಅತ್ಯಂತ ಪರಿಣಾಮಕಾರಿಯಾದ ಅತ್ಯಂತ ಶಕ್ತಿಶಾಲಿಯಾದ ಮಂತ್ರ ಅದು ಮಹಾಮೃತ್ಯುಂಜಯ ಮಂತ್ರ. ಹೌದು, ಶಿವನ ಒಂದು ಅತ್ಯಂತ ಪರಿಣಾಮಕಾರಿ ಮಂತ್ರಗಳಲ್ಲಿ ಇದು ಒಂದು. ಮಹಾಮೃತ್ಯುಂಜಯ ಮಂತ್ರ ಎಂಬುದು ಒಂದು ಜೀವನದಲ್ಲಿ ಹೆಚ್ಚಿನ ಒಂದು ಪೋಷಣೆಯನ್ನು ನಿಮಗೆ ನೀಡುತ್ತದೆ. ಹಾಗೂ ಶಾಂತಿ, ಸಮೃದ್ಧಿ, ಆರೋಗ್ಯ, ಸಂಪತ್ತು ಹಾಗೂ ಸಂತೋಷದ ಜೊತೆಗೆ ದೀರ್ಘ ಅವಧಿಯ ಒಂದು ಆಶೀರ್ವಾದವನ್ನು ಕೂಡ ನೀಡುತ್ತದೆ. ಹಾಗೂ ಈ ಮಂತ್ರದ ಒಂದು ಪಠಣೆಯನ್ನು ಮಾಡುವುದರಿಂದ ಅಕಾಲಿಕ ಮರಣದಿಂದ ಪಾರಾಗಬಹುದು. ಹಾಗೂ ಒಳ್ಳೆಯ ಆಲೋಚನೆಗಳನ್ನು ಮತ್ತು ನಕಾರಾತ್ಮಕ ಭಾವನೆಗಳನ್ನು ಪಡೆಯುತ್ತದೆ. ಅಲ್ಲದೆ ನಿಮ್ಮನ್ನು ಯಾವುದೇ ರೀತಿಯ ರೋಗಗಳಿಂದ ಗುಣಪಡಿಸುವ ಒಂದು ಶಕ್ತಿ ಈ ಮಂತ್ರಕ್ಕೆ ಇರುತ್ತದೆ. ಹಾಗಾಗಿ ಯಾವುದೇ ಕಾಯಿಲೆಯಿಂದ ವೇಗವಾಗಿ ಚೇತರಿಸಿಕೊಳ್ಳಲು ಈ ಒಂದು ಮಂತ್ರ ಸಹಾಯಕ್ಕೆ ಬರುತ್ತದೆ. ಹಾಗೂ ಈ ಒಂದು ಮಂತ್ರವು ಔಷಧಿಯಂತೆ ಕೆಲಸ ಮಾಡುತ್ತದೆ. ಹೀಗಿರುವಾಗ ಒಬ್ಬ ವ್ಯಕ್ತಿಯನ್ನು ಜೀವನದಲ್ಲಿ ಬೌದ್ಧಿಕವಾಗಿ ಹಾಗೂ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿರಲು ಈ ಮಂತ್ರವು ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ನಂತರ ನೋಡುವುದಾದರೆ ಪಂಚಮುಖಿ ಹನುಮಾನ್ ಕವಚ. ಹೌದು ಸ್ನೇಹಿತರೆ, ಅತ್ಯಂತ ಶಕ್ತಿಶಾಲಿಯಾದ ಈ ಮಂತ್ರ. ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ವಿಶೇಷವಾದ ಒಂದು ಲಾಭವನ್ನು ಕಾಣಬಹುದು.
ನಿಮಗಾಗಲಿ ಅನೇಕ ರೀತಿಯ ಮಂತ್ರಗಳನ್ನು ಹೇಳಿದ್ದೇವೆ. ಅದರಲ್ಲಿ ಈ ಒಂದು ಶಕ್ತಿಶಾಲಿ ಮಂತ್ರವೂ ಕೂಡ ಒಂದು ಹನುಮಾನ್ ದೇವರನ್ನು ಪೂಜಿಸುವ ವ್ಯಕ್ತಿಯು ಅನೇಕ ರೀತಿಯ ವಿಶೇಷ ಲಾಭವನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಆ ಒಂದು ದುಷ್ಟ ಶಕ್ತಿಗಳಿಂದ ಮುಕ್ತರಾಗಲು ಹಾಗೂ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಹಾಗೂ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಖಿನ್ನತೆ, ಆತಂಕ, ಭಯ ಹಾಗೂ ಇನ್ನಿತರ ಅನೇಕ ಸಮಸ್ಯೆಗಳಿಂದ ಹೊರಬರಬೇಕು ಎಂದರೆ ನೀವು ಪಂಚಮುಖಿ ಹನುಮಾನ್ ಕವಚವನ್ನು ಪಠಿಸಬೇಕು. ಈ ಒಂದು ಮಂತ್ರವಾದ ಪಠಣೆಯಿಂದ ನೀವು ಜೀವನದಲ್ಲಿ ಹೆಚ್ಚಿನ ಒಂದು ಧೈರ್ಯ ಹಾಗೂ ಶಿಸ್ತುಬದ್ಧವಾದ ಜೀವನವನ್ನು ನಿಮಗೆ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಶ್ರೀ ಪಂಚಮುಖಿ ಹನುಮಾನ್ ದೇವರ ಒಂದು ಕವಚವನ್ನು ನೀವು ಪಠಿಸುವುದರಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಹಾಗೂ ಭರವಸೆಗಳು ಬೇಗ ಈಡೇರುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಪಂಚಮುಖಿ ಹನುಮಾನ್ ಕವಚವನ್ನು ನಿತ್ಯ ಪಠಿಸುವುದರಿಂದ ಅನೇಕ ರೀತಿಯ ಲಾಭಗಳನ್ನು ನೀವು ಕಾಣಬಹುದಾಗಿದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ವಿಶೇಷವಾದ ಶಕ್ತಿಶಾಲಿಯಾದ ಮಂತ್ರ ಬಜರಂಗ್ ಬನ್. ಹೌದು ಸ್ನೇಹಿತರೆ, ಈ ಬಜರಂಗ್ ಬನ್ ಎಂಬುದು ರಾಮನ ಬಂಟ ಹನುಮಂತನ ಶಕ್ತಿಯುತವಾದ ಮಂತ್ರವಾಗಿದೆ. ಇದೊಂದು ಪುರಾತನವಾದ ಮಂತ್ರ ಹಾಗೂ ಶಕ್ತಿಶಾಲಿಯಾದ ಮಂತ್ರ. ಈ ಶಕ್ತಿಯುತ ಮಂತ್ರವನ್ನು ರಚಿಸಿದವರು ತುಳಸಿದಾಸರು. ಹೌದು ಸ್ನೇಹಿತರೆ, ಈ ಒಂದು ಬಜರಂಗ್ ಬನ್ನನ್ನು ಪಠಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಹಾಗೂ ಋಣಾತ್ಮಕ ಶಕ್ತಿಗಳಿಂದ ಸಂರಕ್ಷಣೆ ಸಿಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಈ ಒಂದು ಮಂತ್ರ ಅತ್ಯಂತ ಪ್ರಯೋಜನಕಾರಿಯಾದದ್ದು. ಈ ಪ್ರತಿನಿತ್ಯವಾಗಿ ಈ ಬಜರಂಗ್ ಬನ್ನನ್ನು ಪಠಿಸುವುದರಿಂದ ಜೀವನದಲ್ಲಿ ವ್ಯಕ್ತಿಯು ಅತ್ಯಂತ ಉನ್ನತ ಸ್ಥಾನಕ್ಕೆ ಹಾಗೂ ಜೀವನದಲ್ಲಿ ವಿವಿಧ ರೀತಿಯ ಯಶಸ್ಸನ್ನು ಪಡೆಯಲು ಇದು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯಲ್ಲಿನ ಭಯವನ್ನು ನಿವಾರಣೆ ಮಾಡಲು ಈ ಒಂದು ಮಂತ್ರ ಹೆಚ್ಚಿನ ಉಪಯೋಗಕ್ಕೆ ಬರುತ್ತದೆ. ಹೌದು, ಆ ವ್ಯಕ್ತಿಯು ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಾಪಾಡಬೇಕು ಎಂದರೆ ಈ ಒಂದು ಬಜರಂಗ್ ಬನ್ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗೂ ಸಕಲ ಸಂಕಷ್ಟದಿಂದಲೂ ಈ ಬಜರಂಗ್ ಬನ್ ಆ ವ್ಯಕ್ತಿಯನ್ನು ಪಾರ ಮಾಡುತ್ತದೆ. ಹಾಗೂ ಈ ಬಜರಂಗ್ ಬನ್ನನ್ನು ಮಂಗಳವಾರದಂದು ಪಠಿಸುವುದರಿಂದ ಹೆಚ್ಚಿನವಾದ ಒಂದು ವಿಶೇಷವಾದ ಲಾಭವನ್ನು ಕಾಣಬಹುದು. ಹೌದು ಸ್ನೇಹಿತರೆ, ಅವನ ಪುತ್ರ ಶ್ರೀ ಹನುಮಂತನ ಆರಾಧನೆಯಿಂದ ನಾವು ವಿವಿಧ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು, ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು. ಹೌದು ಸ್ನೇಹಿತರೆ, ಈ 5 ಮಂತ್ರಗಳು ವ್ಯಕ್ತಿಯಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಯಾವುದೇ ಸಮಸ್ಯೆಗಳು ಇದ್ದಾಗ ಈ ಮಂತ್ರಗಳು ಹೆಚ್ಚಿನ ಉಪಯೋಗಕ್ಕೆ ಬರುತ್ತವೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.